ವಿದ್ಯಾಪೀಠ ಸರ್ಕಲ್ ಹತ್ರ ಅಂದ್ರೆ ಅಲ್ಲಿ ಏನಾಗುತ್ತೆ ಎಲ್ಲ ಈವೆಂಟ್ ಇರುತ್ತೆ ಸರ್, ಒಂದು ಹ್ಯೂಜ್ ಈವೆಂಟ್ ಮಾಡ್ತಾ ಇದೀವಿ. ಅವತ್ತಿನ ದಿನನೂ ನೀವು ಯಾರು ನೋಡದಿರೋಂಥ ಕೆಲವು ವಿಷಯಗಳನ್ನ ಅಲ್ಲಿ ಮೌಂಟ್ ಮಾಡ್ತಾ ಇದ್ದೀವಿ. ಅದನ್ನು ಕೂಡ ಫಾರ್ ದ ಫಸ್ಟ್ ಟೈಮ್ ಇಂಡಿಯಾದಲ್ಲಿ ಒಂದು ಟೆಕ್ನಾಲಜಿ ತರ್ತಾ ಇದ್ದೀವಿ. ಟ್ರೈಲರ್ ಅದು ಅವತ್ತೇ ನೋಡಿ, ನೀವು ಸರ್ಪ್ರೈಸ್ ಆಗಿರುತ್ತೆ. ಸರ್, ಮೊದಲನೇ ದಿನದಿಂದನೇ ನಿಮ್ಗೆ ಹೇಳ್ತಾ ಇದ್ದೀನಿ, ಈ ಸಿನಿಮಾ ಎಷ್ಟು ಟೆಕ್ನಾಲಜಿ ಬಳಸಿ ಸಿನಿಮಾ ಮಾಡೋಕ್ಕೆ ಮುಂಚೆನೇ ಸಿನಿಮಾ ತೋರಿಸಿದ್ದೆ ಒಂದು ಫಸ್ಟ್ ಟೆಕ್ನಾಲಜಿ ಸರ್. ಅದಾದಮೇಲೆ ಸಿನಿಮಾದ ಟ್ರೇಲರ್ ನೋಡಿದ್ಮೇಲೆ ನೀವು ಖಂಡಿತವಾಗ್ಲೂ ಎಲ್ಲರೂ ಹೇಳ್ತೀರ ನಾವು ಏನಕ್ಕೆ CG ಅಂತ ಹೇಳಿದ್ವಿ, ಏನಕ್ಕೆ ಟೆಕ್ನಾಲಜಿ ಅನ್ನೋದೆಲ್ಲ ದೇವ್ರ ದಯೆಯಿಂದ ನಿಮಗೆ ಟ್ರೇಲರ್ ಆನ್ಸರ್ ಮಾಡುತ್ತೆ ಅಂದ್ಕೊಂಡಿದ್ದೀನಿ. ಆ್ಯಂಡ್ ಸಿನಿಮಾನು ಖಂಡಿತವಾಗ್ಲೂ ಎಲ್ಲ ಟೆಕ್ನಾಲಜಿ ನಿಮಗೆ ಹೇಳುತ್ತೆ ಸರ್. ಫಸ್ಟ್ ನಾನು ಲಾಸ್ಟ್ ಟೈಮ್ ನಿಮ್ಗೆ ಹೇಳಿದ್ದಲ್ಲ CG ಅವರಿಂದ ಓದ್ತಾ ಇದ್ದೀರ ಅಂತ, ಬಟ್ ಎಲ್ಲೋ ಒಂದು ಕಡೆ ನನಗೆ ಆಪರ್ಚುನಿಟಿ ಸಿಕ್ತು ಫಿಲ್ಮ್ಸ್ ನೋಡೋಕ್ಕೆ. ನಾನು ಅದನ್ನ ವಾಪಸ್ ಅಂದರೆ ನೀವು ಒಳ್ಳೆ ಇದಕ್ಕೆ ದಾರಿಗೆ ನೀವು ಓಡ್ತಾ ಇದ್ರಿ. ಇಟ್ ಇಸ್ ಒನ್ ಆಫ್ ದ ಮೋಸ್ಟ್ ಎಕ್ಸ್ಪೆಕ್ಟೆಡ್. ಅದು ಡೆಫಿನೆಟ್ಲಿ ಫೇಲ್ ಆಗಲ್ಲ ಅಂತ ನನಗೆ ಅನ್ಸುತ್ತೆ. ಥ್ಯಾಂಕ್ ಯು ಮ್ಯಾಮ್, ಥ್ಯಾಂಕ್ ಯು. ನೀವು ಹೇಳಿದ್ರೆ ಅದು ಫೇಲ್ ಆಗೋದೇ ಇಲ್ಲ ಮ್ಯಾಮ್. ಥ್ಯಾಂಕ್ ಯು. ಇಲ್ಲ, ನಾವು ಏನಕ್ಕೆ ಫಿಲಮ್ ಡಿಲೇ ಆಗಿದೆ ಅಂತ ಹೇಳಿದ್ರೆ ನೀವು ರಿಲೀಸ್ ಆದ್ಮೇಲೆ ನೋಡಿದ್ಮೇಲೆ ನಿಮ್ಗೆ ಗೊತ್ತಾಗುತ್ತೆ ಮೇಡಮ್. ಯಾಕೆಂದ್ರೆ ನಾವು ಇವಾಗ ಏನು ಹೇಳಿದ್ರು ಏನೋ ಹೇಳ್ತಾರೆ, ಏನೋ ಇದಾಗ್ತಾರೆ ಅಂತ. ಫಿಲಮ್ ನೋಡಿದ್ಮೇಲೆ CGಗೆ ಯಾಕೆ ಡಿಲೇ ಆಯಿತು, ಈ ಪಿಕ್ಚರ್ ಯಾವ ಥರ ಇವಾಗ ನಾವು ಇವಾಗ ಏನೆಂದ್ವಿ, ಇವಾಗ 7 ಡಿಸ್ಟಿಕಲ್ಲಿ ಇದು ಮಾಡ್ತೀವಿ ಅಂತ ಹೇಳಿದ್ರೆ ಫಸ್ಟ್ ಟೈಮ್ ಇದು. ಈ ಕಂಟೆಂಟೇ ಇಂಡಿಯಾದಲ್ಲಿ ಯಾರೂ ತಗೊಳ್ಳಿಲ್ಲ, ನಾವೇ ಧೈರ್ಯ ಮಾಡಿ ತಗೊಂಡಿದ್ದು. ಅದು ಹಿಂಗೆ ಹೇಳಕ್ಕೆ ಬರಲ್ಲ. ಇದು ಕಂಟೆಂಟ್ ಬಂದೇ ಇಲ್ಲ ಇವಾಗ ಇಂಡಿಯಾದಲ್ಲಿ, ಯಾರೂ ಧೈರ್ಯ ಮಾಡಿಲ್ಲ. ನಾವು ಧೈರ್ಯ ಮಾಡ್ತಾ ಇದ್ದೀವಿ ಇವಾಗ 7 ಡಿಸ್ಟಿಕಲ್ಲಿ, ಅದು ನಾವು ಧೈರ್ಯ ಮಾಡ್ತಾ ಇದ್ದೀವಿ. ಒಂದು ಈವೆಂಟು ಅದೊಂದು ಸ್ಪೆಷಲಾಗಿ ಮಾಡಬೇಕು ಅಂತ ಎಲ್ಲ ಈ ಫಿಲಮಲ್ಲಿ ಸ್ಪೆಷಲಾಗಿ ಆ ದೇವರೇ ಮಾಡಿಸ್ಕೊತಾ ಇದ್ದಾರೆ. ದಯವಿಟ್ಟು ನಿಮ್ಮ ಸಪೋರ್ಟ್ ಚೆನ್ನಾಗಿದೆ ನಮಗೆ. ಫಸ್ಟ್ ನಮ್ಗೆ ಹೇಳ್ಬೇಕು, ಮಾಧ್ಯಮದವ್ರ ಸಪೋರ್ಟ್ ಚೆನ್ನಾಗಿದೆ. ಇವಾಗೆಲ್ಲ ಕರ್ನಾಟಕ ಜನತೆನೂ ಸಪೋರ್ಟ್ ಬೇಕು ಅಂತ ಹೇಳ್ಬಿಟ್ಟು ಎಲ್ಲ ಒಂಥರ ಏನು ಯಾರು ಮಾಡದೇ ಇರೋದು ಮಾಡೋಣ ಅಂತ ಟ್ರೈ ಮಾಡ್ತಾ ಇದ್ದೀವಿ. ಮಾಡ್ತೀವಿ ಅಂತಲ್ಲ, ಟ್ರೈ ಮಾಡ್ತಾ ಇದ್ದೀವಿ. ಖಂಡಿತ ನಮ್ಮ ಇಂಡಿಯನ್ ಸಂಸ್ಕೃತಿನ ಎತ್ತಿ ಹಿಡಿದಿದ್ದೀವಿ ಮೇಡಮ್. ನಾವು ಹಿಂಗೆ ಇಂಡಿಯನ್ ಸಂಸ್ಕೃತಿ ಮೇಡಮ್, ಇದು ಎಲ್ಲರಿಗೂ ಅನ್ವಯಿಸೋಂಥದ್ದು. ಅದಕ್ಕೆ ನಾವು ಹೇಳಿದ್ರೆ ಇಂಡಿಯನ್ ಸಂಸ್ಕೃತಿ ಅಂತ ನಾವು ಹೇಳ್ತೀವಿ. ನೀವು ಪಿಕ್ಚರ್ ಮಾಡಿದ್ಮೇಲೆ ನೀವು ಯಾವ ರೀತಿ ಹೇಳ್ತೀರೋ ಅದು ನೀವು ಬಾಯಿಲೇ ನಾವು ತಿಳ್ಕೊಬೇಕು. ಮೇಡಮ್ ಟೆನ್ಷನ್ ಕೊಡ್ದಿಲ್ಲ, ಕಾಪಿ ಹೇಳಿದ್ವಿ, ಕಾಪಿ ಬಂದಿಲ್ಲ ಅಂತ ಹೇಳ್ಬಿಟ್ಟು ಕಾಪಿಗೋಸ್ಕರ ಕಾಯ್ತಾ ಇದ್ವಿ. ನಮ್ಗೆ ಟೆನ್ಷನ್ನೇ ಇಲ್ಲ ಮೇಡಮ್. ಕಾಪಿ ಹೇಳಿದ್ದೀವಿ, ಕಾಪಿ ಬರೋದು ಲೇಟ್ ಆಯಿತು ಅಂತ ನಾವು ದಾರಿ ಕಾಯ್ತಾ ಇರ್ತಾರ ಆ ಥರ ಬಾಗಿಲು ಕಾಯ್ತಾ ಇದ್ವಿ ಮೇಡಮ್. ಇಲ್ಲ ಮೇಡಮ್ ಅವ್ರು ಏನು ಹೇಳಿಲ್ಲ. ಪಿಕ್ಚರ್ ನೋಡಿದ್ದಾರೆ, 3 ದಿನ ಆದ್ಮೇಲೆ ಗೊತ್ತಾಗತ್ತೆ ಮೇಡಮ್. ಅದಂತ ಏನು ಹೇಳಲಿಲ್ಲ. ಹೋಟೆಲ್ ಖುಷಿಯಾಗಿದ್ರು, ನಾವು ಖುಷಿಯಾಗಿದ್ವಿ. ನಾವು ಬಂದು 3 ಅವರ್ ಅಲ್ಲಿ ಕೂತಿದ್ವಲ್ಲ ಕಾಪಿಗೋಸ್ಕರ ಸ್ವಲ್ಪ ಟೆನ್ಷನ್ ಆಗಿದ್ವಿ ಅಷ್ಟೇ.